ಏನಪ್ಪ? ಸರ್ ವಾಟರ್ ಕ್ಯಾನ್ ಸರ್. ವಾಟರ್ ಕ್ಯಾನಾ? ಏನಕ್ಕೆ? ಇವತ್ತು ನಮ್ಮ ಏರಿಯಾ ಕಾರ್ಪೊರೇಟರ್ ಬರ್ತಾರೆ ಸರ್. ಕಾಸಿಂದ ಎಲ್ರಿಗೂ ಗಂಗಾಜಲ ತರಿಸಿದಾರ ಸರ್. ಅದಕ್ಕೆ ನಿಮಗೂ ಒಂದು ಕ್ಯಾನ್ ಕೊಡೋಣ ಅಂತ ಬಂದಿದ್ದೀನಿ ಸರ್. ತಗೊಳ್ಳಿ ಸರ್. ಒಂದು ನಿಮಿಷ ಇರು, ಯಾವುದಕ್ಕೂ ಚಿನ್ನಗೊಂದು ಫೋನ್ ಮಾಡಿಬಿಡ್ತೀನಿ. ಹೇಳೋ ನಾಗ. ಯಾರೋ ವಾಟರ್ ಕ್ಯಾನ್ ತಂದಿದ್ದಾರೆ ಕಣೋ. ಈ ಏರಿಯಾ ಕಾರ್ಪೊರೇಟರ್ದು ಬರ್ಡೇ ಅಂತೆ, ಅದಕ್ಕೆ ಎಲ್ರಿಗೂ ಕಾಶಿಯಿಂದ ಗಂಗಾಜಲ ತಂದು ಕೊಡ್ತಿದ್ದಾರಂತೆ. ಇವಾಗ ಏನ್ ಮಾಡ್ಲಿ ಮಗ? ಲೋ, ಇದೆಲ್ಲ ಕೇಳೋಂತ ವಿಷಯ ಏನೋ, ಇಸ್ಕೊಳ್ಳೋ ಸುಮ್ನೆ. ಸರಿ ಮಗ, ತಗೋತೀನಿ. ಸರಿನಪ್ಪ, ಅಲ್ಲೇ ಇಟ್ಬಿಟ್ಟು ಹೋಗು. ಪರವಾಗಿಲ್ಲ ಸರ್, ಒಳಗಡೆ ಇಡ್ತೀನಿ ಸರ್. ಸರಿ ಬಾ. ಬಾ ಬಾ, ತಂದು ಒಳಗಡೆ ಬಾ. ಸಿಸ್ಟರ್, ಇಲ್ಲಿ ಯಾಕೆ ಬಂದ್ರಿ ನೀವು? ಇಲ್ಲೆಲ್ಲ ಬರಬಾರ್ದು, ಒಳಗೋಗಿ ನೀವು. ಯಾಕೋ ಬರಬಾರ್ದು? ಯಾರು ನೀನ್ ಹೇಳಕ್ ನಂಗೆ? ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ, ಹೋಗಲೇ. ಹೇಳ್ತಾ ಇದೀನಲ್ಲ ಸಿಸ್ಟರ್, ಹೋಗಿ ಒಳಗೆ. ಏಯ್, ಜಾಸ್ತಿ ಮಾತಾಡೋದೆಲ್ಲ ಇಟ್ಕೋಬೇಡ. ಸುಮ್ನಿರೋ, ನಾನ್ ಬರ್ಬಾರ್ದಂತೆ. ಸಿಸ್ಟರ್, ಹೇಳ್ತಾ ಇದೀನಲ್ಲ, ಹೋಗಿ ಒಳಗೆ. ನಿನ್ ಹೆಸರು ನಾಗ ಅಂದ ತಕ್ಷಣ ನೀನೇನ್ ಹಾವಲ್ಲ ಬುಸ್ ಕುಡಕ್ಕೆ. ಬಾಯಿ ಮುಚ್ಕೊಂಡು ಹೋಗಲೇ. ಸಿಸ್ಟರ್, ಪರವಾಗಿಲ್ಲ, ಹೋಗಿ ಸಿಸ್ಟರ್ ಒಳಗೆ. ಹಾ, ಬನ್ನಿ ಬನ್ನಿ, ನೀವು ತಂದು ಒಳಗಡೆ ಬನ್ನಿ. ಇಲ್ಲಿಡಿ, ದೇವ್ರ ಮನೇಲಿ ಇಡಿ, ಬನ್ನಿ. ಹಾಗಿದ್ರೆ ವೀರಣ್ಣನ ಮನೇಲಿರೋದು ಶಾಂತಿ, ಚಿನ್ನು ಮನೇಲಿರೋದು ಅರ್ಚನಾ. ಇದು ಕನ್ಫರ್ಮ್. ಈಗ ಏನ್ ಮಾಡೋದು ಹೇಳು ಮಂತ್ರ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಕಣ್ಣಿಗೆ ಕಾಣ್ತಾ ಇದ್ದ ಬೇಟೆ ಇವಾಗ ಕಾಣ್ತಾ ಇದೆ. ಇನ್ ಮುಂದೆ ಇಡೋ ಹೆಜ್ಜೆನ ಹುಷಾರಾಗಿ ತಪ್ಪಾಗದೆ ಇರೋ ತರ ಇಡಬೇಕು. ಚೂರು ಹೆಚ್ಚು ಕಡಿಮೆ ಆದ್ರೂ ಬೇಟೆ ತಪ್ಪಿಸ್ಕೊಳ್ಳೋ ಚಾನ್ಸ್ ಇದೆ. ಬಿಡು ಮಂತ್ರ, ಟೆನ್ಷನ್ ಮಾಡ್ಕೋಬೇಡ. ಆ ಚಿನ್ನು ಏನು ದೊಡ್ಡ ಪಂಟ್ರ? ನಮ್ಮ ಹುಡುಗರಿಗೆ ಹೇಳಿ ಆ ಚಿನ್ನದ ಮುಖ ಮುಸುಡಿ ಚಚ್ಚಿ ಅರ್ಚನನ ಇವತ್ತು ರಾತ್ರಿನೇ ಎತ್ತಾಕೊಂಡು ಬರೋಣ. ಬೇಡ ಕಣೆ, ಅದನ್ನ ನಾನು ಹೇಳ್ತೀನಿ. ಬೇಟೆ ಕಣ್ಮುಂದೆ ಇರುವಾಗ ನಾವು ಮತ್ತಷ್ಟು ಎಚ್ಚರಿಕೆಯಿಂದ ಮೂವ್ ಮಾಡಬೇಕು.